ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮೊದಲನೇ ಪತ್ರಿಕೆ 10ನೇ ಟಾಪಿಕ್ ಹೈಯರ್ ಎಜುಕೇಷನ್ 100 ಇಂಪಾರ್ಟೆಂಟ್ ಕನ್ಸೆಪ್ಟ್. 40 ಕನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಈಗ 41ನೇ ಕನ್ಸೆಪ್ಟ್. ಟೆಕ್ನಿಕಲ್ ಅಂಡ್ ಸೈಂಟಿಫಿಕ್ ಎಜುಕೇಶನ್ ವಾಸ್ ಗಿವನ್ ಇನ್ ಬುದ್ಧಿಸ್ಟ್ ಎಜುಕೇಶನ್ ಆಫ್ ಸಿಸ್ಟಮ್. ಬುದ್ಧಿಸ್ಟ್ ಸಿಸ್ಟಮ್ ಆಫ್ ಎಜುಕೇಶನ್. ಟೆಕ್ನಿಕಲ್ ಎಜುಕೇಶನ್ म्हणजे ತಾಂತ್ರಿಕ ಶಿಕ್ಷಣ ಮತ್ತು ಸೈಂಟಿಫಿಕ್ ಎಜುಕೇಶನ್ ವೈಜ್ಞಾನಿಕ ಶಿಕ್ಷಣ, ಇವು ಎರಡನ್ನ ಬುದ್ಧಿಸ್ಟ್ ಬೌದ್ಧ ಶಿಕ್ಷಣ ಪದ್ಧತಿಯಲ್ಲಿ ಕಲಿಸಲಾಗುತ್ತಿತ್ತು. ಥ್ಯಾಂಕ್ಸ್ ರೀ ಮೇಡಮ್. ನೀರು ಕೊಟ್ರಿ ಅಪ್ಪ. Technical and scientific education was given in Buddhist system of education. ಬೌದ್ಧ ಶಿಕ್ಷಣ ಪದ್ಧತಿಯಲ್ಲಿ ವೈಜ್ಞಾನಿಕ ಶಿಕ್ಷಣ ಪದ್ಧತಿ ಮತ್ತು ತಾಂತ್ರಿಕ ಶಿಕ್ಷಣ ಪದ್ಧತಿ ಕೊಡಲಾಗುತ್ತಿತ್ತು. 42ನೇ ಕಾನ್ಸೆಪ್ಟ್ NUEPA ನ್ಯಾಷನಲ್ ಯೂನಿವರ್ಸಿಟಿ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ವಿಶ್ವವಿದ್ಯಾಲಯ ಇದೆ ದಿಲ್ಲಿಯೊಳಗೆ. ಇದು ಇಟ್ ಅರೇಂಜಸ್ ಅಡ್ಮಿನಿಸ್ಟ್ರೇಟಿವ್ ಕೋರ್ಸ್ ಫಾರ್ ಪ್ರಿನ್ಸಿಪಲ್ಸ್, ಪ್ರಾಂಶುಪಾಲರಿಗಾಗಿ. ಕಾಲೇಜಿನ ಪ್ರಿನ್ಸಿಪಲ್ಸ್ ಇವರಿಗಾಗಿ ಅಡ್ಮಿನಿಸ್ಟ್ರೇಟಿವ್ ಕೋರ್ಸ್ಗಳನ್ನು ಇದು ಕೊಡುತ್ತದೆ. ದ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ 1948. ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್, ಇದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಕಮಿಷನ್ ಎಂದು ಕೂಡ ಕರೆಯುತ್ತಾರೆ. It recommended that there should be minimum 180 working days universities and colleges. ವಿಶ್ವವಿದ್ಯಾಲಯಗಳಲ್ಲಿ ಮತ್ತೆ ಡಿಗ್ರಿ ಕಾಲೇಜುಗಳು ಒಂದು ವರ್ಷದಲ್ಲಿ 180 ದಿವಸ ವರ್ಕಿಂಗ್ ಡೇಸ್ ಇರಬೇಕು. ಕಾಲೇಜಸ್ಗಳು ಮತ್ತು ಯೂನಿವರ್ಸಿಟಿಗಳು 180 ದಿವಸ ಕೆಲಸ ನಡೆಸುತ್ತಿರಬೇಕು ಎಂಬ ಸೂಚನೆಯನ್ನ, ಒಂದು ರಿಕಮೆಂಡೇಶನ್ ಅನ್ನ ಯೂನಿವರ್ಸಿಟಿ ಕಮಿಷನ್ ಇದು ಕೊಟ್ಟಿದೆ 1948. ಇನ್ನಿಲ್ಲಿ ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಶಿಕ್ಷಣ ಎಂದರೆ ಏನು? ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್. ಪ್ರತಿಯೊಬ್ಬ ಮನುಷ್ಯನ ಒಳಗೆ ಒಂದು ದಿವ್ಯಾತ್ಮಕ ವ್ಯಕ್ತಿತ್ವ ಪರಿಪೂರ್ಣ ಇದೆ. ಆ ಪರಿಪೂರ್ಣ ದಿವ್ಯಾತ್ಮಕ ವ್ಯಕ್ತಿಯನ್ನು ಹೊರಗೆ ತೆಗೆಯುವುದೇ ಶಿಕ್ಷಣ ಎಂದು ಕರೆಯುತ್ತಾರೆ. ಕಲ್ಕತ್ತಾ, ಬಾಂಬೆ, ಮದ್ರಾಸ್ ದ ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಭಾರತದೊಳಗೆ 3 ಹಳೆಯ ವಿಶ್ವವಿದ್ಯಾಲಯಗಳು ಇವೆ. ಬಾಂಬೆ, ಕಲ್ಕತ್ತಾ, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್. 1857. ಯೂನಿವರ್ಸಿಟಿ ದ ಟೀಚರ್ಸ್ ರೋಲ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಶನ್. ಉನ್ನತ ಶಿಕ್ಷಣದಲ್ಲಿ ಈ ಡಿಗ್ರಿ ಕಾಲೇಜದೊಳಗ ಶಿಕ್ಷಕರ ಪಾತ್ರ ಏನು? ವಾಟ್ ಇಸ್ ದ ರೋಲ್ ಆಫ್ ದ ಟೀಚರ್ಸ್? ಒಂದನೇದು ಟು ಪ್ರೊವೈಡ್ ಇನ್ಫಾರ್ಮೇಶನ್ ಟು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ತಲುಪಿಸುವುದು ಒಂದನೇದು. ಎರಡನೇದು ವಿದ್ಯಾರ್ಥಿಗೆ ಸೆಲ್ಫ್ ಲರ್ನಿಂಗ್ ಸಲುವಾಗಿ ಪ್ರಮೋಟ್ ಮಾಡುವುದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವಯಂ ಅಧ್ಯಯನ ಮಾಡಬೇಕು, ಆ ಒಂದು ಕಾನ್ಸೆಪ್ಟ್ಗೆ ಸಪೋರ್ಟ್ ಮಾಡಬೇಕು. ಇದು ಶಿಕ್ಷಕನ ಕೆಲಸವಾಗಿದೆ. ಟು ಪ್ರೊವೈಡ್ ಇನ್ಫಾರ್ಮೇಶನ್ ಟು ಸ್ಟೂಡೆಂಟ್ಸ್ ಅಂಡ್ ಟು ಪ್ರಮೋಟ್ ಸೆಲ್ಫ್ ಲರ್ನಿಂಗ್ ಅಮಂಗ್ ಸ್ಟೂಡೆಂಟ್ಸ್. ಈಗ ನೋಡ್ರಿ, ನಾನು ನಿಮ್ಗೆ ಹೇಳ್ತೀನಿ ನೆಟ್ ಕ್ಯಾಸೆಟ್ ಬಗ್ಗೆ ಇನ್ಫಾರ್ಮೇಶನ್ ಹೇಳೇನಿ. ಇನ್ನೊಂದು ಏನು ಹೇಳೀನಿ, ನೀವು ಸ್ವತಃ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಪರೀಕ್ಷೆ ಪಾಸ್ ಆಗಬೇಕು. ನೀವು ಸೆಲ್ಫ್ ಲರ್ನಿಂಗ್ ಮೇಲೆ, ಸೆಲ್ಫ್ ಸ್ಟಡಿ ಮೇಲೆ ಹೆಚ್ಚು ಒತ್ತಾಯನ ಕೊಡಬೇಕು. ಸೆಲ್ಫ್ ಲರ್ನಿಂಗ್ ಸಲುವಾಗಿ ಇಲ್ಲಿ ತನಕ ಮಾಡಿದಂಥ ವಿಡಿಯೋಗಳನ್ನು ನೀವು ಸ್ವತಃ ನೋಡಬೇಕು, ಸ್ವತಃ ನೋಟ್ಸ್ ಮಾಡಬೇಕು. ಸಾಧ್ಯ ಆದರೆ ನನ್ನ ಬುಕ್ ಅನ್ನು ತೆಗೆದುಕೊಳ್ಳಬೇಕು, ಅದನ್ನ ಅನಾಲಿಸಿಸ್ ಮಾಡಬೇಕು, ನೋಟ್ಸ್ ಬರೀಬೇಕು, ಅದನ್ನು ಓದಬೇಕು. ಎಲ್ಲ ವಿಡಿಯೋಗಳು ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ನನಗೆ. ಹೀಗಾಗಿ ನೀವು ಸ್ವಲ್ಪ ಮಾಹಿತಿ ಹೇಳಿರ್ತೀನಿ ರೀ. ಹೆಚ್ಚಿನ ಮಾಹಿತಿಯನ್ನ ನೀವು ನನ್ನ ಬುಕ್ಗಳಿಂದ ಓದಿ ತಿಳ್ಕೊಂಡು ಪರೀಕ್ಷೆ ಪಾಸ್ ಆಗಬೇಕು. ಇಟ್ ಈಸ್ ನಾಟ್ ದ ಟೀಚರ್ಸ್ ಡ್ಯೂಟಿ ಟು ಟೀಚ್ ಸ್ಟೆಪ್ ಬೈ ಸ್ಟೆಪ್. ಹಂತವಾಗಿ ಕಲಿಸೋದು ಹೈಯರ್ ಎಜುಕೇಶನ್ದಲ್ಲಿ ಅನುಮತಿ ಇಲ್ಲ. ಲೋವರ್ ಕ್ಲಾಸ್ಗಳಿಗೆ ಹಂತವಾಗಿ ಕಲಿಸಬೇಕು. ಆದ್ರೆ ಹೈಯರ್ ಎಜುಕೇಶನ್ದಲ್ಲಿ ಹಂತವಾಗಿ ಬಿಡಿಯಾಗಿ ಮೈನ್ಯೂಟ್ ಆಗಿ ಕಲಿಸುವ ಅವಕಾಶ ಇಲ್ಲ. ಹೀಗ ಇದು ಶಿಕ್ಷಕರ ಪಾತ್ರವಾಗಿದೆ ಎಲ್ಲಿ? ಹೈಯರ್ ಎಜುಕೇಶನ್ದಲ್ಲಿ. ರಿಪೋರ್ಟ್ ಆಫ್ ಕೋಟಾರಿ ಕಮಿಷನ್ 1964,
ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1986, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಇವು ಎಲ್ಲವೂ ಈ ಎಲ್ಲ ಕಮಿಷನ್ಸ್ ಏನದ ಇವುಗಳ ವರದಿ ಏನ್ ಹೇಳ್ತೈತಿ ಅಂದ್ರೆ ಶಿಕ್ಷಣದಲ್ಲಿ 6.0% GDP-ಯನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. GDP 6%, GDP-ಯ 6% ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹೂಡಿಕೆ ಮಾಡಬೇಕು. ಅಂದಾಗ ದೇಶ ಸುಧಾರಣೆ ಆಗುತ್ತದೆ. ಇಲ್ಲಿ ತನಕ ಇಷ್ಟು ಇನ್ನೂ GDP ನಮ್ಮ ದೇಶದೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಇನ್ನು ಸೆಟ್ ಬಿಲಾಂಗ್ಸ್ ಟು ಟೀಚಿಂಗ್, ಅಧ್ಯಾಪನ ಮಾಡುವ ಸಲುವಾಗಿ, ಬೋಧನೆ ಮಾಡುವ ಸಲುವಾಗಿ ಏನೇನು ಬೇಕು ನಮಗೆ? ಇಂಟ್ರೊಡಕ್ಷನ್ ಬೇಕು, ಈ ಒಂದು ಸೆಟ್ ಬೇಕು. ಯಾವುದೇ ಪಾಠ ಹೇಳೋಕ್ಕಿಂತ ಮುಂಚೆ ಅದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಮಾಡಬೇಕು, PTK. ಆಮೇಲೆ ಸೈಂಟಿಫಿಕ್ ಎನ್ಕ್ವೈರಿ, ಪ್ರತಿಯೊಂದು ಪಾಠಕ್ಕೆ ವೈಜ್ಞಾನಿಕ ಆಧಾರದಲ್ಲಿ ಬೋಧನೆ ಮಾಡಬೇಕು. ಆಮೇಲೆ ಕೇಸ್ ಸ್ಟಡಿ, ಆ ಕಾನ್ಸೆಪ್ಟ್ ಅನ್ನ ಹುಟ್ಟಿನಿಂದ ಇಲ್ಲಿವರೆಗೆ ಅದರ ಬಗ್ಗೆ ಒಂದು ಕೇಸ್ ಸ್ಟಡಿ ಮಾಡಬೇಕು. ಆಮೇಲೆ ಬ್ರೈನ್ ಸ್ಟಾರ್ಮಿಂಗ್, ವಿಚಾರ ಮಂಥನ, ಒಂದು ವಿಷಯದ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ತಲೆಯೊಳಗೆ ಬರಬೇಕು, ವಿಚಾರ ಮಂಥನ ಎಂದು ಕರೆಯುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.